ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯ ಅವರು ಬೆಳಗಾವಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಒಂದು ಕಡೆ ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ರೈತರನ್ನ ಅವಮಾನಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರ ಪ್ರತಿಭಟನೆ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಸರ್ಕಾರದ ನಿರ್ಧಾರ, ಈಗ 11 ಗಂಟೆಗೆ ಇಲ್ಲಿ ಸಭೆ ಕರೀತಾರೆ. ಒಂದು ವೇಳೆ ರೈತರ ಪರವಾಗಿ ನಿರ್ಧಾರಕ್ಕೆ ಒಮ್ಮತಕ್ಕೆ ಸಭೆಯಲ್ಲೂ ಕೂಡ ಬರಕ್ ಆಗದಿದ್ರೆ ಇವತ್ತು ಮುಂದೆ ರೈತರು ಏನ್ ಮಾಡ್ತಾರೆ, ಏನಿದೆ ಪರಿಸ್ಥಿತಿ, ರೈತ ವಲಯದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನ್ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ನಿರಂತರವಾಗಿ ಸತತ 9 ದಿನಗಳಿಂದ ಹೋರಾಟ ನಡೀತಾ ಇದೆ. ಇದರ ನಡುವೆ ನಿನ್ನೆ ಸಕ್ಕರೆ ಸಚಿವರು ಬಂದೇ ಹೇಳಿದ್ದಾರೆ, ಕ್ಷಮೆ ಕೋರಿ ಹೋಗಿದ್ದಾರೆ, ರೈತರ ಬಳಿ ಕ್ಷಮೆ ಕೋರಿ ಹೋಗಿದ್ದಾರೆ. ನೋಡಿ, ಇಂಥದ್ದಾಗಿದೆ, ಇಂಥದ್ದು ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಇದರ ನಡುವೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರೋ ಯಶವಂತರಾಯ ಗೌಡ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಕೇಳಿದ್ರೆ, ರೈತ ಮುಖಂಡ್ರೆ, ನೋಡಿ, 10,000 ಜನರನ್ನು ಹೊರಗಡೆ ಕರ್ಕೊಂಡು ಬಂದು ನಾವು ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ. ಈಗ ಹೋರಾಟ ಮಾಡ್ತಿರುವಂತ ರೈತರು ಯಾರು ರೈತರೇ ಅಲ್ಲ, ಅವ್ರನ್ನ ಹೆಂಗೆ ಎಬ್ಬಿಸ್ಬೇಕು ನಮಗ್ ಗೊತ್ತಿದೆ ಅಂತ ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್, ತಾವಿಷ್ಟು ದೊಡ್ಡ ಹೋರಾಟವನ್ನ ರೂಪುಗೊಳಿಸಿದ್ದೀರಿ. ಒಂದು ರೈತ ಆಕ್ರೋಶದ ಜ್ವಾಲೆ ಬೆಳಗಾವಿಯಲ್ಲಿ ಹೊತ್ತಿ ಉರಿತಾ ಇದೆ, ಸರ್ಕಾರದ ಬುಡವನ್ನೇ ಅಲಗಾಡಿಸ್ತಾ ಇದೆ. ಹೀಗಿರುವಾಗ ಸಕ್ಕರೆ ಸಚಿವರು ಬಂದು ನಿನ್ನೆ ತಮ್ಮೆಲ್ಲರ ಬಳಿ ಕ್ಷಮೆ ಕೋರಿ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಹಿಂಗಿರುವಾಗ ಈ ಶಾಸಕರ ಮಾತು ತಮ್ಗೆ ಏನ್ ಅನ್ನಿಸ್ತಾ ಇದೆ? ಏನೋ ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರೆ ಅವನ ಅಲಾಯ್ಕ ಅದನ. ಯಾಕಂದ್ರೆ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್ತು, ಇಡೀ ದೇಶ ಈ ಕಡೆ ನೋಡತ್ತೈತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತ್ತಾನ. ಯಾವ ಒಬ್ಬ ಹೋಟ್ ಹಾಕಿರ್ತಕ್ಕಂಥ, ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಯಾವ ಗೌಡ, ಏನ್ ಗೌಡ ಹೆಸರು? ಯಶವಂತರಾಯ ಗೌಡ. ನೀನು ಗೌಡಿಕಿ ತೌಡಿಕಿ ನಾಚಿಕೆ ಬರ್ಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನದ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿಲ್ಲ. ಈ ರೈತ ದೇವರುಗಳು, ಕಬ್ಬು ಬೆಳೆಗಾರರು, ನಾಡಿನ ಎಲ್ಲ ಇವತ್ತು ಪರ ಸಂಘಟನೆಗಳು ಬೆಂಬಲದಿಂದ ಇವತ್ತ ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನ್ರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದ ಇಲ್ಲಿ. ಮತ್ತೆ ಎಂತ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಯಾರು ಬೇಕು? ಅವರು ಲಕ್ಷ ಮಂದಿ ಇದಾರ. ಬಾ, ದಿಮಾಕ್ ಮಾಡಕ್ ಹೋಗ್ಬೇಡ ಮಗಳ, ಅದನ್ನೆಲ್ಲ ಬಿಡು. 10,000 ಮಂದಿನ ಕರ್ಕೊಂಡು ಹೋಗಿ ಏನು ಫ್ಯಾಕ್ಟ್ರಿ ಚಾಲು ಮಾಡ್ತಿ? ಏನ್ ನಿಮ್ಮ ಅಪ್ಪ ಅಂದಲ್ಲ, ಕಬ್ಬು ನಾವು ಬೆಳೆದು. ಇದೆಲ್ಲ ಉಡಾಪಿತನ ಗುಂಡಾಗಿರಿ ಬಿಟ್ಟ ಮೊದಲ ರೈತರಿಗೆ ಕ್ಷಮೆ ಕೇಳು, ತಪ್ಪಾಗಿದೆ ಅಂತೇಳಿ. ಇವತ್ತ ನಾಳೆ ಕಬ್ಬಿನ ಬಿಲ್ ಫಿಕ್ಸ್ ಆಕತಿ. ನೀ ನಿಮ್ಮ ಅಪ್ಪನ ಕರ್ಕೊಂಡು ಚಾಲು ಮಾಡ್ತೀನಿ, ನಾವು ಮಾಡಿಸ್ತು ಗೊತ್ತೈತಿ ನಮಗ. ಕಾರ್ಖಾನೆ ಕಬ್ಬು ನಾವು ಬೆಳೆದು, ನಾವು ಕಾರ್ಖಾನೆ ಚಾಲು ಮಾಡಿಸ್ಬಾರ್ದು, ಕಾರ್ಖಾನೆ ವರಿಗಳು ತಿಳ್ಕೊಂಡಿ. ನೀ ಕಬ್ಬು ಬೆಳೆದಿಲ್ಲ, ಕಬ್ಬು ನಾವು ಬೆಳೆದು. ನಮ್ ಕಬ್ಬು ಹೋಗ್ಬೇಕಾ, ನಮಗೆ ಬೆಲೆ ಬೇಕಾಗೈತಿ, ಅದ್ರ ಸಂಬಂಧ ಕೂತು ನಾವ. ಇವತ್ತ ನಾಳೆ ಬೆಲೆ ಫಿಕ್ಸ್ ಆಕತಿ. ಮುಖ್ಯಮಂತ್ರಿ ಮಾತು ಕೊಟ್ಟನು, ಶಿವಾನಂದ ಪಾಟೀಲ್ ಬಂದ, HK ಪಾಟೀಲ್ ಬಂದ್, ತಪ್ಪಾಗೈತಿಪ್ಪ, ನಿಮ್ ಕೈ ಮುಗಿತು, ನಾ ಒಂದು ದಿವಸ ಅವಕಾಶಕ್ಕೆ ಅಂದ್ರೆ ಕೊಟ್ಟದು. ಇಲ್ಲಾಂದ್ರೆ ಸರ್ಕಾರದಲ್ಲ, ಎಲ್ಲರೂ ಹಣಿಬಾರ ಬರಿತಿದ್ದು. ಇವತ್ತ 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗೆ ಬೀದಿಗೆ ಬರತ್ತೀರ, ಕ್ಷಮೆ ಕೇಳಂದ್ರೆ ಅವಕಾಶ ಕೊಟ್ಟದು. ಆದ್ರೂ ಆಕ್ರೋಶ ಇನ್ನ ಕೂಡ ನಿಂತಿಲ್ಲ. ಇವತ್ತೇನ ನೀವು ಶಾಸಕಾಗಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ 10,000 ಮಂದಿನ ಕಾರ್ಖಾನೆಗೆ ಹೋಗ್ದಾನೆ, ನೀನೇನು ಹೊಟ್ಟಿಗೆ ಅಂತೀನಿ? ಏನ ರುಚಿ ಶೈನೆ ಆಗ. ನಾಳೆ ನಿನ್ನ ಅದ ಮಂದಿನ ಕಸಬರಿಗೆ ಬಡ್ಡಿ ಹಾಕಿ ತುಳಿದು ಸಾತ್ವಾದಿ ಮುಚ್ಕೊಂಡ್ಕೊಂಡು ಕಾರ್ಖಾನೆ ನೀ ಅವ ಚಲೋ ಮಾಡಕ. ನಾವು ಮಾಲಕರಲ್ಲಿ ಕಬ್ಬು ಬೆಳೆದವ್ರ, ನಾವು ಚಲೋ ಮಾಡ್ತೀವಿ, ನಮ್ಗೆ ಗೊತ್ತೈತಿ. ದಯವಿಟ್ಟು ಉಡಾಪಿತನ ಏನು ಕೇಳಿದಿ, ಈ ವೇದಿಕೆಗೆ ಅಪಮಾನ ಮಾಡಿದೀನಿ, ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲ ಅಂತಂದ್ರ ನಿನ್ನ ಕ್ಷಮೆ ಕೇಳುವಂಗ ನಾನು ಬಿಜಾಪುರದಾಗ ಒಂದ ಕರೆ ಕೊಟ್ಟಿನರ ಮಗಳ ನಿನ್ನ ಮನಿಗೆ ಬರ್ತಾರ ಅಲ್ಲಿ. ನೆನಪಿಟ್ಕೋ. ಏನೋ ನಿಂದ ಏನಾಗದ ನಿನಗ? ನಾವೇನಿಲ್ಲಿ ರಕ್ತ ಬೆವರ ಸುಟ್ಕೊಂಡ ಬೆಲೆ ಕೊಡ್ರಿ ಅಂತ ಹೇಳ್ರ 10,000 ಮಂದಿನ ಕರ್ಕೊಂಡು ಕಾರ್ಖಾನೆ ಚಾಲೂ ಮಾಡ್ತಿ. ನಿನ್ ಗುಂಡಾಗಿರಿ ಅದನ್ನೆಲ್ಲ ನಿನ್ನ ಮನ್ಯಾಗ ಇಟ್ಕೋ ಅಲ್ಲಿ ಹೆಣ್ಣು ಮಕ್ಳ ಮುಂದ. ಅಷ್ಟು ಕೇವಲವಾಗಿ ಅನ್ಕೊಂಡಿದಾರ ಇವರು ದರ್ಪ, ಇವರು ದೌಲತ್ತು, ಅನ್ನ ಕೊಡೋ ರೈತನ ಮೇಲೆ ಬಲಾತ್ಕಾರ, ಈ ಎಲ್ಲ ಏನಿದು ಏನಂತ ಅನ್ಕೊಂಡಿದ್ದಾರೆ ರೈತರನ್ನಂತ? ಏನ್ ಅನ್ಕೊಂಡಿಲ್ಲ. ಕ್ಷೇತ್ರದೇನ ಅವನ ಕೆಡಿವಿ ಇನ್ನೊಂದು ಇಲೆಕ್ಷನ್ ನಿತ್ರ ಅವ್ನ ಡಬ್ ಹಾಕಿ ತುಳಿದು ಬಿಡ್ರಿ ಅವನ. ಅದನ್ನ ಮಾಡ್ರಿ. ನಮ್ಮ ಕ್ಷೇತ್ರದಾಗ ಯಾವ MLA ಮಾತಾಡಿದ್ರೆ ನಾವು ಡಬ್ ಹಾಕಿ ತುಳಿ ಅವ್ರನ್ನ. ಅವ್ರು ಸುಮ್ ಕೂತಾರ, ಅವ್ರೇನು ಬರ್ಲಿ ಬಿಡ್ಲಿ ಅದು ವಿಚಾರ ಬೇರೆ. ಸುಮ್ ಕೂತಾರ. ಉಡಾಪಿತನ ಮಾಡಿ
ನಾ 10,000 ಮಂದಿನ ಕಾರ್ಖಾನೆ ಚಾಲೂ ಮಾಡ್ತಂದ್ರ ಆ ಕ್ಷೇತ್ರದ ಜನಕ್ಕೆ ದಯವಿಟ್ಟು ಬಿಜಾಪುರದಲ್ಲಿ ಇರ್ತಕ್ಕಂಥ ಯಾವ ಕ್ಷೇತ್ರ ಒಂದದ ಇಂಡಿ ಕ್ಷೇತ್ರ ಮತಕ್ಷೇತ್ರದಾಗ MLA ನೀವೆಲ್ಲರೂ ಕೂಡ ಇನ್ನೊಮ್ಮೆ ದಯವಿಟ್ಟು ನೀವೆಲ್ಲ ರೈತರ ಅಭಿಮಾನ ರೈತರ ನಮ್ಮಲ್ಲಿ ಗಚ್ಚಾಗಿ ಹರಿದ ಅವನ ಮೊದಲು ಕೆಡುವಂತ ಕೆಲಸ ಮಾಡ್ರಿ. ಹೋರಾಟಗಾರ ರೈತರಿಗೆ ಮಾಡಿರುವಂತ ಅವಮಾನ ಅಲ್ಲ, ಇದು ಇಡೀ ರೈತ ಸಮೂಹಕ್ಕೆ ಮಾಡಿರುವಂತ ಅವಮಾನ, ಇದು ಅಪಮಾನ, ಇದು ಈ ದರ್ಪ ದೌಲತ್ತು. ಮುಖ್ಯಮಂತ್ರಿಗಳ ಕ್ಷಮೆ ಕೇಳಬೇಕು, ಅವರದ್ದೇ ಪಾರ್ಟಿಯ ಶಾಸಕ ಆತ, ಮುಖ್ಯಮಂತ್ರಿಗಳ ಕ್ಷಮೆ ಕೇಳಬೇಕು ಅನ್ನೋದು ಏನ್ ಹೇಳ್ತೀರಿ? ಇದು ಸತ್ಯವಾದ ಮಾತು. ಈಗ ರಾಜ್ಯವ್ಯಾಪಿ ಬೆಂಕಿ ಐತೈತಿ. ರಾಜ್ಯದ ಮುಖ್ಯಮಂತ್ರಿ ಸಭೆ ಕರೆದ ನಿನ್ನೆ ಕ್ಯಾಬಿನೆಟ್ದಾಗ 4 ತಾಸು ಡಿಸ್ಕಷನ್ ಐತಿ. CMಗ 24 ತಾಸು ಇದ ಚಿಂತೆ ಐತಿ. ಅವ್ರು ಹೇಳೋದು ಸತ್ಯ ಐತಿ. ಒಬ್ಬ ನಿಮ್ಮ ಶಾಸಕ ಇದ್ದಿಲ್ಲ ಅಂದ್ರೆ ಅವ್ನು ರಾಜೀನಾಮೆ ಕೊಡಕ್ ಹಚ್ರಿ, ಇಲ್ಲ ಅಂದ್ರ ಮುಖ್ಯಮಂತ್ರಿ ಇವತ್ತು ಕಬ್ಬು ಬೆಳೆಗಾರರಿಗೆ ಕ್ಷಮೆ ಕೇಳ್ರಿ. ಅಲ್ರು ನಾಡಿನ ಜನರಿಗೆ ಮುಖ್ಯಮಂತ್ರಿಗಳಿಗೆ 50 ಲಕ್ಷ ಗಂಟ್ಲೆ ಇವತ್ತು ನಿಮ್ಗೆ 50,000 ಕೋಟಿ 60,000 ಕೋಟಿ ಕಬ್ಬು ಬೆಳೆ ಟ್ಯಾಕ್ಸ್ ಕಟ್ಟಿ ಇದೆ ಅಂತ ಕರ್ಮ. ತಕ್ಷಣ ಇದನ್ನ ಕ್ಷಮೆ ಕೇಳಲೇಬೇಕು. ಮುಖ್ಯಮಂತ್ರಿ ಅವರು ಕೇಳಬೇಕು, ಆ ಶಾಸಕರು ಕೇಳಿ. ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ಒಂದ್ ಕಡೆಯಲ್ಲಿ ಹೋರಾಟ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಸಭೆ ಬಗ್ಗೆ ಕೇಳಿ ರಂಜಿತ್. ಇವತ್ತು ಮುಖ್ಯಮಂತ್ರಿಗಳು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಬೆಳಗಾವಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಒಂದ್ ಕಡೆ ಕಾಂಗ್ರೆಸ್ ಶಾಸಕ ಯಶವಂತ ರಾಯ ಗೌಡ ರೈತರನ್ನ ಅವಮಾನಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರ ಪ್ರತಿಭಟನೆ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಸರ್ಕಾರದ ನಿರ್ಧಾರ, ಈಗ 11 ಗಂಟೆಗೆ ಇಲ್ಲಿ ಸಭೆ ಕರೀತಾರೆ. ಒಂದು ವೇಳೆ ರೈತರ ಪರವಾಗಿ ನಿರ್ಧಾರಕ್ಕೆ ಒಮ್ಮತಕ್ಕೆ ಸಭೆಯಲ್ಲೂ ಕೂಡ ಬರಕ್ ಆಗದಿದ್ರೆ ಇವತ್ತು ಮುಂದೆ ರೈತರು ಏನ್ ಮಾಡ್ತಾರೆ, ಏನಿದೆ ಪರಿಸ್ಥಿತಿ, ರೈತ ವಲಯದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನ್ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ, ನಿರಂತರವಾಗಿ ಸತತ 9 ದಿನಗಳಿಂದ ಹೋರಾಟ ನಡೀತಾ ಇದೆ. ಇದರ ನಡುವೆ ನಿನ್ನೆ ಸಕ್ಕರೆ ಸಚಿವರು ಬಂದೇ ಹೇಳಿದ್ದಾರೆ, ಕ್ಷಮೆ ಕೋರಿ ಹೋಗಿದ್ದಾರೆ, ರೈತರ ಬಳಿ ಕ್ಷಮೆ ಕೋರಿ ಹೋಗಿದ್ದಾರೆ. ನೋಡಿ ಇಂಥದ್ದಾಗಿದೆ, ಇಂಥದ್ದು ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಇದರ ನಡುವೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರೋ ಯಶವಂತರಾಯ ಗೌಡ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಕೇಳಿದ್ರೆ, ರೈತ ಮುಖಂಡ್ರೆ ನೋಡಿ, 10,000 ಜನರನ್ನು ಹೊರಗಡೆ ಕರ್ಕೊಂಡು ಬಂದು ನಾವು ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ. ಈಗ ಹೋರಾಟ ಮಾಡ್ತಿರುವಂತ ರೈತರು ಯಾರು ರೈತರೇ ಅಲ್ಲ, ಅವ್ರನ್ನ ಹೆಂಗೆ ಎಬ್ಬಿಸಬೇಕು ನಮಗ್ ಗೊತ್ತಿದೆ ಅಂತ ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್, ತಾವಿಷ್ಟು ದೊಡ್ಡ ಹೋರಾಟವನ್ನ ರೂಪುಗೊಳಿಸಿದ್ದೀರಿ. ಒಂದು ರೈತ ಆಕ್ರೋಶದ ಜ್ವಾಲೆ ಬೆಳಗಾವಿಯಲ್ಲಿ ಹೊತ್ತಿ ಉರಿತಾ ಇದೆ, ಸರ್ಕಾರದ ಬುಡವನ್ನೇ ಅಲಗಾಡಿಸ್ತಾ ಇದೆ. ಹೀಗಿರುವಾಗ ಸಕ್ಕರೆ ಸಚಿವರು ಬಂದು ನಿನ್ನೆ ತಮ್ಮೆಲ್ಲರ ಬಳಿ ಕ್ಷಮೆ ಕೋರಿ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಹಿಂಗಿರುವಾಗ ಈ ಶಾಸಕರ ಮಾತು ತಮ್ಗೆ ಏನ್ ಅನ್ನಿಸ್ತಾ ಇದೆ? ಏನೋ ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರೆ ಅವ ನಾಲಾಯಕ್ ಅದನ. ಯಾಕಂದ್ರೆ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್ತು ಇಡೀ ದೇಶ ಈ ಕಡೆ ನೋಡತ್ತೈತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತ್ತಾನ. ಯಾವ ಒಬ್ಬ ಹೋಟ್ ಹಾಕಿರ್ತಕ್ಕಂಥ, ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಯಾವ ಗೌಡ, ಏನ್ ಗೌಡ ಹೆಸರು? ಯಶವಂತರಾಯ ಗೌಡ. ನಿನ್ನ ಗೌಡಿಕಿ ತೌಡಿಕಿ ನಾಚಿಕೆ ಬರ್ಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿಲ್ಲ. ಈ ರೈತ ದೇವರುಗಳು ಕಬ್ಬು ಬೆಳೆಗಾರರು ನಾಡಿನ ಎಲ್ಲ ಇವತ್ತು ಪರ ಸಂಘಟನೆಗಳು ಬೆಂಬಲದಿಂದ ಇವತ್ತ ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನ್ರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದ ಇಲ್ಲಿ. ಮತ್ತೆ ಎಂತ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಯಾರು ಬೇಕು? ಅವರು ಲಕ್ಷ ಮಂದಿ ಇದಾರ. ಬಾ ದಿಮಾಕ್ ಮಾಡಕ್ ಹೋಗ್ಬೇಡ ಮಗಳ, ಅದನ್ನೆಲ್ಲ ಬಿಡು. 10,000 ಮಂದಿನ ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿ ಚಾಲು ಮಾಡ್ತಿ. ಏನ್ ನಿಮ್ಮ ಅಪ್ಪ ಅಂದಲ್ಲ ಕಬ್ಬು ನಾವು ಬೆಳೆದು. ಇದೆಲ್ಲ ಉಡಾಪಿತನ ಗುಂಡಾಗಿರಿ ಬಿಟ್ಟ ಮೊದಲ ರೈತರಿಗೆ ಕ್ಷಮೆ ಕೇಳು, ತಪ್ಪಾಗಿದೆ ಅಂತೇಳಿ. ಇವತ್ತ ನಾಳೆ ಕಬ್ಬಿನ ಬಿಲ್ ಫಿಕ್ಸ್ ಆಕೈತಿ. ನೀಯೇ ನಿಮ್ಮ ಅಪ್ಪನ ಕರ್ಕೊಂಡು ಚಾಲು ಮಾಡ್ತೀವಿ. ನಾವು ಮಾಡಿಸ್ತು ಗೊತ್ತೈತಿ ನಮಗ. ಕಾರ್ಖಾನೆ ಕಬ್ಬು ನಾವು ಬೆಳೆದು, ನಾವು ಕಾರ್ಖಾನೆ ಚಾಲು ಮಾಡಿಸ್ಬಾರ್ದು. ಕಾರ್ಖಾನೆ ವೈರಿಗಳು ತಿಳ್ಕೊಂಡಿ. ನೀ ಕಬ್ಬು ಬೆಳೆದಿಲ್ಲ, ಕಬ್ಬು ನಾವು ಬೆಳೆದು. ನಮ್ಮ ಕಬ್ಬು ಹೋಗ್ಬೇಕಾ, ನಮಗೆ ಬೆಲೆ ಬೇಕಾಗೈತಿ. ಅದ್ರ ಸಂಬಂಧ ಕೂತು ನಾವ ಇವತ್ತ ನಾಳೆ ಬೆಲೆ ಫಿಕ್ಸ್ ಆಕತಿ. ಮುಖ್ಯಮಂತ್ರಿ ಮಾತು ಕೊಟ್ಟಾನು. ಶಿವಾನಂದ ಪಾಟೀಲ್ ಬಂದ, HK ಪಾಟೀಲ್ ಬಂದು ತಪ್ಪಾಗೈತಿಪ್ಪ, ನಿಮ್ಮ ಕೈ ಮುಗಿತು, ನಾ ಒಂದು ದಿವಸ ಅವಕಾಶಕ್ಕೆ ಬಂದ್ರೆ ಕೊಟ್ಟದು. ಇಲ್ಲಾಂದ್ರೆ ಸರ್ಕಾರದ ಅಲ್ಲ, ಎಲ್ಲರೂ ಹಣಿಬಾರ ಬರಿತಿದ್ದು. ಇವತ್ತ 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗೆ ಬೀದಿಗೆ ಬರತ್ತೀರ. ಕ್ಷಮೆ ಕೇಳ ಅಂದ್ರೆ ಅವಕಾಶ ಕೊಟ್ಟದು. ಆದ್ರೂ ಆಕ್ರೋಶ ಇನ್ನ ಕೂಡ ನಿಂತಿಲ್ಲ. ಇವತ್ತೇನ
ನೀವು ಶಾಸಕಾಗಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ 10,000 ಮಂದಿನ ಕಾರ್ಖಾನೆಗೆ ಹೋಗ್ದಾನ ನಿನಗೇನು ಹೊಟ್ಟಿಗೆ ಅಂತಿದ್ದೀನಿ ಏನ ರುಚಿ ಶೇಣೆ ಆಗ ನಾಳೆ ನಿನ್ನ ಅದ ಮಂದಿನ ಕಸಬರಿಗೆ ಬಡ್ಡಿ ಹಾಕಿ ತುಳಿದು ಸತ್ವಾದಿ ಮುಚ್ಕೊಂಡು ಕಾರ್ಖಾನೆ ನೀ ಅವ ಚಲೋ ಮಾಡಕ ನಾವು ಮಾಲಕರಲ್ಲಿ ಕಬ್ಬು ಬೆಳೆದವ್ರ ನಾವು ಚಲೋ ಮಾಡ್ತೀವಿ ನಮ್ಗೆ ಗೊತ್ತೈತಿ ದಯವಿಟ್ಟ ಉಡಾಪಿತನ ಏನು ಕೇಳಿದಿ ಈ ವೇದಿಕೆಗೆ ಅಪಮಾನ ಮಾಡಿದೀನಿ ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡ್ಬೇಕು ಇಲ್ಲ ಅಂತಂದ್ರ ನಿನ್ನ ಕ್ಷಮೆ ಕೇಳುವಂಗ ನಾನು ಬಿಜಾಪುರದಾಗ ಒಂದ ಕರೆ ಕೊಟ್ಟಿನರ ಮಗಳ ನಿನ್ನ ಮನಿಗೆ ಬರ್ತಾರ ಇಲ್ಲಿ ನೆನಪಿಟ್ಕೋ ಏನೋ ನಿಂದ ಏನಾಗದ ನಿನಗ ನಾವೇನಿಲ್ಲಿ ರಕ್ತ ಬೆವರ ಸುಟ್ಕೊಂಡ ಬೆಲೆ ಕೊಡ್ರಿ ಅಂತ ಹೇಳ್ರ 10,000 ಮಂದಿನ ಕರ್ಕೊಂಡು ಕಾರ್ಖಾನೆ ಚಲೋ ಮಾಡ್ತಿ ನಿನ್ ಗುಂಡಾಗಿರಿ ಅದನ್ನೆಲ್ಲ ನಿನ್ನ ಮನ್ಯಾಗ ಇಟ್ಕೋ ಅಲ್ಲಿ ಹೆಣ್ಮಕ್ಳ ಮುಂದ ಅಷ್ಟು ಕೇವಲವಾಗಿ ಅಂದ್ಕೊಂಡಿದಾರ ಇವ್ರ ದರ್ಪ ಇವ್ರ ದೌಲತ್ತು ಅನ್ನ ಕೊಡೋ ರೈತನ ಮೇಲೆ ಬಲಾತ್ಕಾರ ಈ ಎಲ್ಲ ಏನಿದು ಏನಂತ ಅನ್ಕೊಂಡಿದ್ದಾರೆ ರೈತರನ್ನಂತ ಏನ್ ಅನ್ಕೊಂಡಿಲ್ಲ ಕ್ಷೇತ್ರದ ಜನ ಅವನ ಕೆಡಿವಿ ಇನ್ನೊಮ್ಮೆ ಇಲೆಕ್ಷನ್ ನಿತ್ರ ಅವ್ನ ಡಬ್ ಹಾಕಿ ತುಳಿದ್ ಬಿಡ್ರಿ ಅವನ ಅದನ್ನ ಮಾಡ್ರಿ ನಮ್ಮ ಕ್ಷೇತ್ರದಾಗ ಯಾವ MLA ಮಾತಾಡಿದ್ರೆ ನಾವು ಡಬ್ ಹಾಕಿ ತುಳಿ ಅವ್ರನ್ನ ಅವ್ರು ಸುಮ್ ಕೂತಾರ ಅವ್ರೇನು ಬರ್ಲಿ ಬಿಡ್ಲಿ ಅದು ವಿಚಾರ ಬೇರೆ ಸುಮ್ ಕೂತಾರ ಉಡಾಪಿತನ ಮಾಡಿ ನಾ 10,000 ಮಂದಿನ ಕಾರ್ಖಾನೆ ಚಾಲೂ ಮಾಡ್ತಂದ್ರ ಆ ಕ್ಷೇತ್ರದ ಜನಕ್ಕೆ ದಯವಿಟ್ಟು ಬಿಜಾಪುರದಲ್ಲಿ ಇರ್ತಕ್ಕಂಥ ಯಾವ ಕ್ಷೇತ್ರ ಒಂದದ ಇಂಡಿ ಕ್ಷೇತ್ರ ಮತಕ್ಷೇತ್ರದಾಗ MLAನ ನೀವೆಲ್ಲರೂ ಕೂಡ ಇನ್ನೊಮ್ಮೆ ದಯವಿಟ್ಟು ನೀವೆಲ್ಲ ರೈತರ ಅಭಿಮಾನ ರೈತರ ರಕ್ತ ನಮ್ಮಲ್ಲಿ ಗಚ್ಚಾಗಿ ಹರಿದ ಅವನ ಮೊದಲು ಕೆಡುವಂತ ಕೆಲಸ ಮಾಡ್ರಿ ಹೋರಾಟಗಾರ ರೈತರಿಗೆ ಮಾಡಿರುವಂತ ಅವಮಾನ ಅಲ್ಲ ಇದು ಇಡೀ ರೈತ ಸಮೂಹಕ್ಕೆ ಮಾಡಿರುವಂತ ಅವಮಾನ ಇದು ಅಪಮಾನ ಇದು ಈ ದರ್ಪ ದೌಲತ್ತು ಮುಖ್ಯಮಂತ್ರಿಗಳ ಕ್ಷಮೆ ಕೇಳಬೇಕು ಅವರದ್ದೇ ಪಾರ್ಟಿಯ ಶಾಸಕ ಆತ ಮುಖ್ಯಮಂತ್ರಿಗಳ ಕ್ಷಮೆ ಕೇಳಬೇಕು ಅನ್ನೋದು ಏನ್ ಹೇಳ್ತೀರಿ ಇದು ಸತ್ಯವಾದ ಮಾತು ಈಗ ರಾಜ್ಯವ್ಯಾಪಿ ಬೆಂಕಿ ಐತೈತಿ ರಾಜ್ಯದ ಮುಖ್ಯಮಂತ್ರಿ ಸಭೆ ಕರೆದು ನಿನ್ನೆ ಕ್ಯಾಬಿನೆಟ್ದಾಗ 4 ತಾಸು ಡಿಸ್ಕಷನ್ ಐತಿ CMಗ 24 ತಾಸು ಇದ ಚಿಂತೆ ಐತಿ ಅವ್ರು ಹೇಳೋದು ಸತ್ಯ ಐತಿ ಒಬ್ಬ ನಿಮ್ಮ ಶಾಸಕ ಇದ್ದಿಲ್ಲ ಅಂದ್ರೆ ಅವ್ನು ರಾಜೀನಾಮೆ ಕೊಡಕ್ ಹಚ್ರಿ ಇಲ್ಲ ಅಂದ್ರ ಮುಖ್ಯಮಂತ್ರಿ ಇವತ್ತು ಕಬ್ಬು ಬೆಳೆಗಾರರಿಗೆ ಕ್ಷಮೆ ಕೇಳ್ರಿ ಅಲ್ರು ನಾಡಿನ ಜನರಿಗೆ ಮುಖ್ಯಮಂತ್ರಿಗಳಿಗೆ 50 ಲಕ್ಷ ಗಂಟ್ಲೆ ಇವತ್ತು ನಿಮ್ಗೆ 50,000 ಕೋಟಿ 60,000 ಕೋಟಿ ಕಬ್ಬು ಬೆಳೆ ಟ್ಯಾಕ್ಸ್ ಕಟ್ಟಿ ಇದೆ ಅಂತ ಕರ್ಮ ತಕ್ಷಣ ಇದನ್ನ ಕ್ಷಮೆ ಕೇಳಲೇಬೇಕು ಮುಖ್ಯಮಂತ್ರಿ ಅವರು ಕೇಳಬೇಕು ಆ ಶಾಸಕರು ಕೇಳಿ ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ ಒಂದ್ ಕಡೆಯಲ್ಲಿ ಹೋರಾಟ ನಡೀತಾ ಇದ್ರೆ